ನಮ್ಮ ಸೋಪು ಬರೀ ಪಿಗ್ಮೆಂಟೇಷನ್ ಮಾತ್ರ ವಾಸಿ ಮಾಡ್ತಿಲ್ಲ, ಎಕ್ಸಿಮಾ ಅನ್ನೋ ಒಂದು ಸ್ಕಿನ್ ಡಿಸಾರ್ಡರ್ ಅದನ್ನು ವಾಸಿ ಮಾಡಿದೆ. ವಿತ್ ಸ್ಕ್ರೀನ್ಶಾಟ್ ರಾಜೇಶ್ವರಿ ಮ್ಯಾಮ್ದು ಹಾಕ್ತಿದ್ದೀನಿ. ಇವರು ನಮ್ಮ ಹಳೇ ಸಬ್ಸ್ಕ್ರೈಬರು, ನಮ್ಮ ಹತ್ರ ಸುಮಾರು ಸಲ ಸೋಪ್ ತೊಗೊಂಡಿದ್ದಾರೆ. ಯೂಶಲಿ ಎಕ್ಸಿಮಾ ಅಂದರೆ ಆ ಜಾಗದಲ್ಲಿ ನಿಮಗೆ ಸ್ಟಿರಾಯ್ಡ್ ಇಂಜೆಕ್ಷನ್ಸ್ನ ಹಾಕ್ತಾರೆ ಮತ್ತು ಟ್ಯಾಬ್ಲೆಟ್ಸ್ನ ಕೊಡ್ತಾರೆ, ಅದು ವಾಸಿ ಆಗೋದಕ್ಕೆ. ಅದು ಏನಂತೀವಿ, ಕಾಲು ಜಾಯಿಂಟ್ಸ್ ಇರುತ್ತಲ್ಲ ಅಲ್ಲಿಗೆ ಅದು ಜಾಸ್ತಿ ಬರುತ್ತೆ, ಈ ಕಡೆ ಮತ್ತು ಕಾಲು ಪಾದದ ಮುಂಚೆ ಆ ಮೂಳೆ ಇದೆಯಲ್ಲ ಅಲ್ಲಿ. ಸೊ ಅದಕ್ಕೆ ಅದು ಏನಂತೀವಿ, ಸ್ನಾನ ಮಾಡ್ಕೊಂಬಂದಾಗ ಇನ್ನೂ ಉರಿ ಜಾಸ್ತಿ ಆಗುತ್ತೆ ಅದು ಎಕ್ಸಿಮಾ ಬಂದರೆ. ಸೊ ಆ ಟೈಮಲ್ಲಿ ಅವರು ಡಾಕ್ಟರ್ ಹತ್ರ ಪ್ರತಿ ಸಲನೂ ತಿಂಗಳಿಗೆ ಒಂದು ಸಲ ಹೋಗಿ ಅಲ್ಲಿ ಸ್ಟಿರಾಯ್ಡ್ ಇಂಜೆಕ್ಷನ್ಸ್ ತೊಗೋತಾರೆ. ಆವಾಗ ಅದು ಡ್ರೈ ಅಪ್ ಆಗುತ್ತೆ ಮತ್ತು ಅದಕ್ಕೆ ಲೋಷನ್ಸ್ ಕೊಡ್ತಾರೆ, ಎಕ್ಸೆಟ್ರಾ ಇರುತ್ತೆ ಅವ್ರ ಟ್ರೀಟ್ಮೆಂಟು. ಆ ನಿಟ್ಟಿನಲ್ಲಿ ನೋಡಿದ್ರೆ ನಮ್ಮ ಸೋಪು ಬರೀ ಪಿಗ್ಮೆಂಟೇಷನ್ನೇ ಅಲ್ಲ, ಅದು ಎಕ್ಸಿಮಾನೂ ಕಮ್ಮಿ ಮಾಡಿದೆ. ಒಂದು 60-70% ಅಷ್ಟು ವಾಸಿಯಾಗಿದೆ ಅಂದರೆ ನನ್ನ ಪ್ರಕಾರ ಅದು ದೊಡ್ಡ ವಿಷಯನೇ, ಆಯಿತಾ. ಜಸ್ಟ್ ಸೋಪಲ್ಲಿ ವಾಸಿಯಾಗಿದೆ ಅವ್ರಿಗೆ. ಏನು ಎಕ್ಸ್ಟರ್ನಲ್ ಕ್ರೀಮ್ಸ್ ನಾನು ಏನೂ ಕೊಟ್ಟಿಲ್ಲ ಅವ್ರಿಗೆ, ಓನ್ಲಿ ಸೋಪ್. ಸೊ ಆ ನಿಟ್ಟಿನಲ್ಲಿ ಇವತ್ತು ರಾಜೇಶ್ವರಿ ಮ್ಯಾಮ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಸುಮಾರು ಜನ ಮತ್ತೆ ವಾಟ್ಸಪ್ ನಂಬರ್ ನೆನ್ನೆನೋ ಹಾಕಿದೆ, ಮತ್ತೆ ಇವತ್ತು ಹಾಕ್ತೀನಿ ವಾಟ್ಸಪ್ ನಂಬರ್ ನೋಡಿ, ಓಕೆನಾ. ಸೊ ಬರೀ ಪಿಗ್ಮೆಂಟೇಷನ್ ಅಂತ ಮಾತ್ರ ನಿಮ್ಮ ಏನಂತೀವಿ ಇದಿಟ್ಕೊಳ್ಬೇಡಿ ಐಡಿಯಾ, ಬರೀ ಪಿಗ್ಮೆಂಟೇಷನ್ ಮಾತ್ರ ಹೋಗುತ್ತೆ ಹೇಮಂತ್ ಸೋಪಲ್ಲಿ. ನೋ, ಪಿಗ್ಮೆಂಟೇಷನಿಂದ ಹಿಡಿದು ಪಿಂಪಲ್ ಮಾರ್ಕ್ಸಿಂದ ಹಿಡಿದು ಎಕ್ಸಿಮಾಯಿಂದ ಹಿಡಿದು ಫೇಸ್ ಗ್ಲೋಯಿಂದ ಹಿಡಿದು ಅಲ್ವಾ, ಫೇಸ್ ಶೈನಿಂಗಿಂದ ಹಿಡಿದು ಪ್ರತಿಯೊಂದು ವಾಸಿಯಾಗುತ್ತೆ. ವಿತ್ ಕಾನ್ಫಿಡೆನ್ಸ್ ನೀವು ಮಾಡಬೇಕಾಗತ್ತೆ, ಓಕೆನಾ. ಸುಮಾರು ಜನ ವಾಟ್ಸಪ್ ಬಂದುಬಿಟ್ಟು ನನಗೇನು ಗೊತ್ತಾ, ಯಾರೋ ಒಬ್ರು ಕೇಳಿದರು ಹೇಮಾ ಸೋಪಲ್ಲಿ ಇದು ಹೋಗುತ್ತಾ ಅಂತ. ನಾನು ಅವ್ರಿಗೆ ಒಂದೇ ಮಾತು ಡೈರೆಕ್ಟಾಗಿ ಹೇಳಿದೆ, ನಿಮಗೆ ನಂಬಿಕೆ ಇದ್ದರೆ ತೊಗೊಂಡು ಮಾಡಿ, ಪ್ಲಸ್ ನಿಮಗೆ ಮೂಲತಿ ಸೂಟ್ ಆದರೆ ತೊಗೊಂಡು ಮಾಡಿ ಅಂತ ಹೇಳ್ತಾ, ಇವರು ಫಸ್ಟ್ ಟೈಮ್ ನನ್ನ ಸೋಪ್ನ ಬಳಸಿ 60% ಅಷ್ಟು ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ರು. ಫಸ್ಟ್ ಟೈಮ್ ನನ್ನ ಸೋಪ್ನ ತೊಗೊಂಡಿರೋದು ಇವರು, ನಮ್ಮ ಸಬ್ಸ್ಕ್ರೈಬರ್ ವಿಜಯ ಅಂತ. ರೆಮಿಡೀಸಿಂದ ಅಂತ ಹಾಕಿದ್ದಾರೆ. ಮ್ಯಾಮ್ದು ಸ್ಕ್ರೀನ್ಶಾಟ್ ಹಾಕ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್, ನಾನು ಹೇಮಾ. ಸೊ ಇವತ್ತಿನ ರೆಮಿಡಿ ಸೇಮ್ 6 ದಿನದಲ್ಲಿ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಲ್ಲ, ಯಾವ್ಯಾವ ರೆಮಿಡೀಸ್ ಯೂಸ್ ಮಾಡೋದು ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ನೋಡ್ಕೊಂಬಂದ್ಬಿಡಿ ಏನೇನು ಪ್ರಾಡಕ್ಟ್ಸ್ ಬೇಕು, ಯಾವ ರೀತಿ ರೆಡಿ ಮಾಡಿದೆ ಅಂತ. 60% ಪಿಗ್ಮೆಂಟೇಷನ್ನ ವಾಸಿ ಮಾಡಿದ ರೆಮಿಡಿ ಇದು, ಓಕೆನಾ. ಇಲ್ಲಿ ಆಲೂಗೆಡ್ಡೆ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲೊಂದು ವಿಷಯನ ಗಮನ ಇಟ್ಟು ನೋಡಬೇಕು, ಏನು ಅಂದರೆ ಆಲೂಗೆಡ್ಡೆ ಮೊಳಕೆ ಬಂದಿರಬಾರ್ದು. ಹಸಿರು ಕಲರು ವೈಟ್ ಕಲರ್ ಮೊಳಕೆ ಬರುತ್ತಲ್ಲ ಅದು ತೊಗೋಬೇಡಿ, ಕೊಳ್ತಿರೋದು ತೊಗೋಬೇಡಿ, ಗ್ರೀನ್ ಕಲರ್ ಇರೋ ಆಲೂಗೆಡ್ಡೆ ತೊಗೋಬೇಡಿ. ಇದನ್ನು ಸ್ಕ್ವೀಸ್ ಮಾಡಿಕೊಂಡು ಆಲೂ ಸ್ಟಾರ್ಚ್ ತೊಗೋತಾ ಇದ್ದೀನಿ. ಇವತ್ತು 2 ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ, ಆದರೆ 2 ಕಂಬೈನ್ ಮಾಡಿ, ಇಲ್ಲಾಂದರೆ ಒಂದೇ ಮಾಡಿಕೊಡಿ. ಸುಮಾರು ವರ್ಷ ಪಿಗ್ಮೆಂಟೇಷನ್ ಇದ್ದು ಪ್ರತಿದಿನ ಹೊಲದಲ್ಲಿ ಪಿಗ್ಮೆಂಟೇಷನ್ನು ಲೆಕ್ಕ ಹಾಕೊಳ್ಳಿ, ಪ್ರತಿದಿನ ಹೊಲದಲ್ಲಿ ಕೆಲಸ ಮಾಡ್ತಾರೆ, ಎಷ್ಟು ಅವ್ರಿಗೆ ಬಿಸಿಲುದು ಫೋಕಸ್ ಆಗಿ ಫೇಸ್ ಮೇಲೆ ಎಷ್ಟು ಬಂದಿರ್ಬೋದು ಅಂಥವ್ರಿಗೆ ವಾಸಿ ಮಾಡಿದ ರೆಮಿಡಿ ಇದು. ಆಲೂ ಸ್ಟಾರ್ಚ್ನ ಅದನ್ನು ತುರಿದಿಟ್ಟಿದ್ದೀನಿ. ಇಲ್ಲಿ 1 ಚಮಚದಷ್ಟು ಮುಲತಿ ಪೌಡ್ರಿಗೆ 1 ಚಮಚ ಅಥವಾ 1/4 ಚಮಚದಷ್ಟು ಸಿಹಿ ಮೊಸರು, ಫ್ರಿಜ್ಜಲ್ಲಿಟ್ಟರೆ ಮೊಸರು ಹಾಕ್ತಾಯಿದ್ದೀನಿ. ಮುಲ್ತಾನಿ ಮಿಟ್ಟಿಯಲ್ಲ, ಲಿಕೋರೈಸ್, ಅತಿ ಮಧುರ, ಜ್ಯೇಷ್ಠ ಮದ್ದು, ಮುಲತಿ ಪೌಡರ್, ರೈಟ್. ಅದನ್ನು ಕಲಸಿ ಇಡ್ತಾಯಿದ್ದೀನಿ, ಓಕೆನಾ. ಹಂಗೆ ಅಂದರೆ ಇನ್ನೂ ಒಳ್ಳೆಯದು. ಆದಷ್ಟು ತಣ್ಣಕ್ಕಿರಲಿ ಮೊಸರು. ಇದನ್ನು ಕಲಸಿ ಪ್ಯಾಕ್ನ ರೆಡಿ ಮಾಡಿಕೊಡ್ತಾ ಇದ್ದೀನಿ, ಓಕೆನಾ. ಈ ಮಧ್ಯದಲ್ಲಿ ಏನಾದ್ರು ಡೌಟ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಯಾವುದೇ ರೆಮಿಡಿ ಮಾಡೋಕ್ಕೆ ಮುಂಚೆ ಮುಲ್ಲತಿ ಸೋಪಲ್ಲಿ ಮುಖ ತೊಳೆದಿರಿ, ಹಸಿ ಹಾಲಲ್ಲಿ ಮುಖ ವೈಪ್ ಮಾಡಿಕೊಡಿ. ಇಲ್ಲಿ ಆಲೂ ಸ್ಟಾರ್ಚು, ಇದು ತುಂಬ ಇಂಪಾರ್ಟೆಂಟ್. ನಾನು 1 ಆಲೂಗೆಡ್ಡೆ ಹಾಕ್ಕೊಂಡ್ರೆ ನನಗೆ ನೋಡಿ ಒಂದು ಅರ್ಧ ಚಮಚ ಬಂದಿರ್ಬೋದು. ಇದು ಆಲೂ ಸ್ಟಾರ್ಚ್, ಕಾರ್ನ್ ಸ್ಟಾರ್ಚ್ ಅಲ್ಲ, ಆಲೂ ಸ್ಟಾರ್ಚ್, ಓಕೆ. ಈಗ ಒಂದು ಮಣೆ ಏನಾದ್ರು ತೊಗೊಳ್ಳಿ, ತೇಯಬೇಕು. ಈಗ ಆಲೂ ಸ್ಟಾರ್ಚ್ಗೆ ಆಲಮ್ ಕಲ್ಲು ಅದ್ಭುತ. ನಾನು ಇದು ಎಷ್ಟು ಪವರ್ಫುಲ್ ಅಂದರೆ ಪ್ರತಿದಿನ ಯೂಸ್ ಮಾಡಬೇಡಿ, ವಾರಕ್ಕೆ 3 ದಿನ ಪ್ರಿಸ್ಕ್ರೈಬ್ ಹೇಳ್ತೀನಿ. ಪ್ರತಿದಿನ ಯೂಸ್ ಮಾಡಿದ್ರೆ ಫೇಸಲ್ಲಿರೋ ಡ್ರೈನೆಸ್ ಹೊರಟೋಗುತ್ತೆ. ಬಟ್ ನೀವು ಇದನ್ನು ಮಾಡಿ ನಿಮ್ಮ ಮುಖನ ಕೈಲಿಟ್ಕೊಂಡು ನೋಡಿ, ರೆಮಿಡಿ ಆದಮೇಲೆ ಒಳ್ಳೆ ಜಾರತ್ತೆ ಮುಖ, ಅಷ್ಟು ಸಾಫ್ಟ್ ಆ್ಯಂಡ್ ಸಪಲ್ ಆಗುತ್ತೆ. ಚೆನ್ನಾಗಿ ತೇಯಬೇಕು, ಆಯಿತಾ. ಈಗ ನನಗೆ ವೈಟ್ ಕಲರ್ ಇರೋ ಆಲೂ ಸ್ಟಾರ್ಚು ಬ್ರೌನ್ ಕಲರ್ ಟರ್ನ್ ಆಗಬೇಕು, ಅಥವಾ ಏನಂತೀವಿ ಲೈಟ್ ಬ್ರೌನು. ಚೆನ್ನಾಗಿ ತೇಯಬೇಕು ಅದನ್ನು, ಆಯಿತಾ. ತೇದು ಅದನ್ನು ಮುಖಕ್ಕೆ ಅಪ್ಲೈ ಮಾಡಬೇಕು. ಇದಕ್ಕೆ ಮುಂಚೆ ನೀವು ಹಾಲಲ್ಲಿ ಮುಖ ವೈಪ್ ಮಾಡಿರಲಿ, ಮುಲತಿ ಸೋಪಲ್ಲಿ ಮುಖನ ವಾಶ್ ಮಾಡ್ಕೊಳ್ಳಿ. ಅಗೈನ್ ಎಲ್ಲ ರೆಮಿಡೀಸ್ ಎಲ್ಲರಿಗೂ ಸೂಟ್ ಆಗೋಲ್ಲ, ಪ್ಯಾಚ್ ಟೆಸ್ಟ್ ಮಾಡಿ, ಓಕೆನಾ. ಈ ತೇಯ್ಕೊಂಡ್ವಾ ನೋಡಿ, ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ, ಆಯಿತಾ. ಸೊ ನನಗೆ ಒಂದು ಅರ್ಧದಿಂದ 1 ಚಮಚ. ಇಲ್ಲಿ ಮಾಡೋ ಯಾವುದೇ ರೆಮಿಡಿನ ಸ್ಟೋರ್ ಮಾಡೋಕ್ಕೆ ಬರೋಲ್ಲ, ಯಾವುದೇ ರೆಮಿಡಿನ ಸ್ಟೋರ್ ಮಾಡೋಕ್ಕಾಗಲ್ಲ ನೀವು, ಆಯಿತಾ. ಇನ್ಸ್ಟೆಂಟಾಗಿ ಮಾಡಿ ಇನ್ಸ್ಟೆಂಟಾಗಿ ಯೂಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟೆಸ್ಟ್ ಇದು ಆಲಮ್ ವಿತ್ ಆಲೂ ಸ್ಟಾರ್ಚ್, ಓಕೆನಾ. ನೆಕ್ಸ್ಟು ಇದನ್ನು ತೇದ್ಬಿಟ್ಟು
ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಆಮೇಲೆ ಇದನ್ನು ಜಾಸ್ತಿ ಹೊತ್ತು ಇಡಂಗೂ ಇಲ್ಲ, ಇಮಿಡಿಯೇಟ್ ಒಂದು 5 ನಿಮಿಷದೊಳಗೆ ಈ ಥರ ಅಪ್ಲಿಕೇಶನ್ ಇರುತ್ತೆ. ಓಕೆನಾ ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ತೆಗೆದುಕೊಂಡು ಇಟ್ಕೊತೀನಿ ಒಂದು ಕಡೆ. ನೆಕ್ಸ್ಟು ಆ ಕಡೆ ನಮ್ಮ ಪ್ಯಾಕು ರೆಡಿ ಇದೆ. ಮತ್ತು ನೋಡಿ ಈ ಥರ ರೆಡಿ ಇದೆ, ಆಲಮ್ಮು ಮತ್ತು ಆಲೂ ಸ್ಟಾರ್ಚ್. ಓಕೆ, ಈಗ ಮುಲತ್ತಿ ಮತ್ತು ಮೊಸರುದು ಸ್ಟೆಪ್ ನಂಬರ್ 2 ರೆಡಿ ಇದೆ. ಸ್ಟೆಪ್ ನಂಬರ್ 1 ಏನು ಫೇಸ್ನ ವಾಶ್ ಮಾಡೋದು. ಓಕೆ, ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ಸೊ ಸ್ಟೆಪ್ ನಂಬರ್ 1 ನಮ್ಮ ಮುಲತ್ತಿ ಸೋಪಲ್ಲಿ ಫೇಸ್ನ ವಾಶ್ ಮಾಡಿರಬೇಕು, ಆಯಿತಾ. ಸ್ಟೆಪ್ ನಂಬರ್ 2 ಹೇಳ್ತೀನಿ. ನಾನು ಈಗಾಗಲೇ ಇದನ್ನು ಮಾಡಿದ್ದೆ, ಅಂದರೆ ಆಲಮ್ ಕಲ್ಲನ್ನ ಶುದ್ಧೀಕರಣ ಮಾಡಿದೆ, ಅದಕ್ಕೆ ಆಲೂ ಸ್ಟಾರ್ಚಿಂದ ಇದು ಮಾಡಿದ್ದೆ, ತೇದಿದೆ ಅಲ್ವಾ. ಇಲ್ಲಿ ಆಲೂಗೆಡ್ಡೆ ಯಾವುದು ಕೊಳ್ತಿರೋದು ತೊಗೋಬಾರ್ದು, ಗ್ರೀನ್ ಕಲರ್ ಇರೋದು ತೊಗೋಬಾರ್ದು. ಓಕೆ, ಮತ್ತು ಇದು ಮಾಡಿರಬೇಕು, ಅಂದರೆ ಹಸಿರುದಿರಬಾರ್ದು. ನಿಮ್ಗೆ ಎಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ ಇದು ಕ್ರೀಮ್ ಥರ ಬರುತ್ತೆ ನಿಮಗೆ, ಆಯಿತಾ. ಇದು ಕ್ರೀಮ್ ಥರ ಬರುತ್ತೆ, ಅದನ್ನು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಅಪ್ಲೈ ಮಾಡಿ ಜಸ್ಟ್ 5 ಮಿನಿಟ್ಸ್ ಬಿಟ್ಬಿಡಿ. ಓಕೆನಾ, ಜಸ್ಟ್ 5 ಮಿನಿಟ್ಸು. ಇದು ಆಲೂ ಸ್ಟಾರ್ಚ್ ಇರೋದ್ರಿಂದ ಇದು ಡೆಫಿನೆಟಾಗಿ ಡ್ರೈ ಆಗೇ ಆಗುತ್ತೆ, ಸ್ವಲ್ಪ ಬೇಗನೆ ಡ್ರೈ ಆಗುತ್ತೆ. ಓಕೆ, ಇದು ಡ್ರೈ ಆಗಲಿ, ಒಂದು 5 ಮಿನಿಟ್ಸ್ ಹೀಗೆ ಬಿಟ್ಬಿಡ್ತೀನಿ. ಇಲ್ಲಿ 3 ಪಾಯಿಂಟ್ಸ್ ಏನು ಅಂದರೆ ಆಲೂಗೆಡ್ಡೆ ಮೊಳಕೆ ಬಂದಿರಬಾರ್ದು, ಹಸಿರು ಕಲರ್ ಇರಬಾರ್ದು, 3ನೇದು ಕೊಳ್ತಿರಬಾರ್ದು. ಇದು 3 ನೀವು ಅವಾಯ್ಡ್ ಮಾಡಿ ಆಲೂಗೆಡ್ಡೆ ಸ್ಟಾರ್ಚ್ನ ಮಾಡ್ಕೊಳ್ಳಿ, ಆಯಿತಾ. ಸೊ ಇದು ಒಂದು 5 ಮಿನಿಟ್ಸ್ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಈಗ 5 ಮಿನಿಟ್ಸ್ ಆಗಿದೆ, ಸ್ವಲ್ಪ ಡ್ರೈ ಆಗುತ್ತೆ, ಅದಕ್ಕೆ ಮುಂಚೆನೇ ವೈಪ್ ಔಟ್ ಮಾಡ್ಕೊಳ್ಳಿ. ಆಲಮ್ ಮತ್ತು ಆಲೂಗೆಡ್ಡೆ ಸ್ಟಾರ್ಚು ಪಿಗ್ಮೆಂಟೇಷನ್ನ ಬುಡದಿಂದ ತೆಗೆಯುತ್ತೆ, ಅದು ಪ್ರೂವನ್. ಹೊಲದಲ್ಲಿ ಕೆಲಸ ಮಾಡೋ ನಮ್ಮ ಸಬ್ಸ್ಕ್ರೈಬರ್ಗೆ ಪಿಗ್ಮೆಂಟೇಷನ್ ವಾಸಿಯಾಗಿರೋದು ಇದೇ ರೆಮಿಡಿಯಿಂದ. ನಾನಿವಾಗ ಮಾಡಿದ್ನಲ್ಲ ಆಲೂ ಮತ್ತು ಆಲಮ್ದು, ಪ್ರತಿದಿನ ಮಾಡಬಾರ್ದು, ಇದು ವಾರಕ್ಕೆ 3 ದಿನ. ಆಲಮು ಪ್ರತಿದಿನ ಮುಖದ ಮೇಲೆ ಅಪ್ಲೈ ಮಾಡೋದು ಒಳ್ಳೆಯದಲ್ಲ. ಓಕೆ, ಈಗ ನೆಕ್ಸ್ಟು ಸ್ಟೆಪ್ ನಂಬರ್ 2. ಈಗ ಇಲ್ಲಿ ನೋಡಿ ಸ್ವಲ್ಪ ನನಗೆ ಗಟ್ಟಿಯಾಗಿದೆ ಇದು ಪೇಸ್ಟು. ಸೊ ಆಲೂಗೆಡ್ಡೆ ತುರಿದಿದ್ನಲ್ಲ ನೋಡಿ, ಆ ಲಿಕ್ವಿಡ್ ಏನಿದೆ ಅದನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಜಸ್ಟ್ 2 or 3 ಡ್ರಾಪ್ಸು. ಹುಳಿ ಮೊಸರು ಬೇಡ, ಸಿಹಿ ಮೊಸರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಬೇಕು. ಇದು ಸ್ಕಿನ್ನ ಫೇರ್ ಮಾಡೋದ್ರ ಜೊತೆಗೆ ಸ್ಕಿನ್ನಲ್ಲಿರೋ ಬ್ಲಿಮಿಷಸ್ಸು, ಪಿಗ್ಮೆಂಟೇಷನು, ಅನ್ಇವನ್ ಸ್ಕಿನ್ ಟೋನು, ಡಾರ್ಕ್ ಸರ್ಕಲ್ಸ್ ಕಣ್ಣು ಕೆಳಗೆ, ಎಕ್ಸ್ಟ್ರೀಮ್ ಕಣ್ಣು ಕೆಳಗೆ ಹಾಕಬಾರ್ದು, ಆಯಿತಾ. ಮುಲತ್ತಿ ಕ್ರೀಮ್ ಯೂಸ್ ಮಾಡಿ ಡಾರ್ಕ್ ಸರ್ಕಲ್ಸ್ಗೆ ವಿತ್ ಪ್ಯಾಚ್ ಟೆಸ್ಟ್. ಮತ್ತು ಒಂದಿನದ ಮೊಸರಲ್ಲಿ ನಿಮಗೆ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ, ಫ್ರಿಜ್ಜಲ್ಲಿಟ್ಟಿರೋ ಮೊಸರಲ್ಲಿ ಸ್ಕಿನ್ ಗ್ಲೋಯಿಂಗ್ ಇರುತ್ತೆ, ತಣ್ಣಗೆ ಫೀಲ್ ಆಗುತ್ತೆ ಸ್ಕಿನ್ನು ನಿಮಗೆ. ಓಕೆ, ಈ ಟೈಮಲ್ಲಿ ಪ್ಯಾಚ್ ಟೆಸ್ಟ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಇದನ್ನು ಉರಿ, ಇರಿಟೇಷನ್ ಎಲ್ಲ ಆಗುತ್ತೆ. ಇನ್ನೇನೋ ಡೌಟ್ಸ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನ್ನ ಹಾಕಿ. ಓಕೆ, ಇದು ಕಂಪ್ಲೀಟಾಗಿ ಡ್ರೈ ಆಗಲಿ, ಆಯಿತಾ. ಸೊ ಇದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕಾದ್ರೆ ಸುಮಾರು ಜನ ಈಗ ಏನಾಗಿದೆ ಅಂದರೆ ಸಬ್ಸ್ಕ್ರೈಬರ್ಸು ಮೊದಲಂಗೆ ಅವರೇ ಡೈರೆಕ್ಟಾಗಿ ಮಾಡ್ತಿಲ್ಲ, ನನಗೆ ವಾಟ್ಸಪ್ಪಲ್ಲಿ ಕಮೆಂಟ್ ಹಾಕ್ತೀರಾ, ಹೇಮಾ ಈ ಥರ ತೊಗೊಂಡಿದ್ದೀವಿ, ಸೆಕೆಂಡ್ ಸ್ಟೆಪ್ ಏನು, ಥರ್ಡ್ ಸ್ಟೆಪ್ ಏನು. ಓಕೆನಾ, ಇದು ಕಂಪ್ಲೀಟಾಗಿ ಒಂದು 8 to 10 ಮಿನಿಟ್ಸ್ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇನೋ ಡೌಟ್ಸು ಕೇಳಿಸಿದರೆ ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್ ಫ್ರೆಂಡ್ಸ್ ಆಫ್ಟರ್ 8 to 10 ಮಿನಿಟ್ಸ್. ಇದೇ ಕೆನ್ನೆಯಲ್ಲಿ ನನಗೆ ಲೆಫ್ಟ್ ಸೈಡಲ್ಲಿ ನನಗೆ ಸ್ಪಾಟ್ ಪಿಗ್ಮೆಂಟೇಷನ್ ಇತ್ತು. ಸುಮಾರು 60 ದಿನ, 45ರಿಂದ 60 ದಿನ ತಗೊಳ್ತು. ನನ್ನ ರೆಮಿಡೀಸ್ ಯೂಸ್ ಮಾಡಿದವ್ರಿಗೆ ಬೇಗ ವಾಸಿ ಆಯಿತು, ನನಗೆ ನನ್ನ ರೆಮಿಡೀಸು ಸ್ಲೋ ಆಗಾಯಿತು. ಡಿಪೆಂಡ್ಸ್ ಆನ್ ದ ಸ್ಕಿನ್ ಟೈಪ್ ಆ್ಯಂಡ್ ದ ಟೈಪ್ ಆಫ್ ಪಿಗ್ಮೆಂಟೇಷನ್, ಆಯಿತಾ. ಜಸ್ಟ್ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ. ಸೊ ಯಾರ್ಯಾರು ನಮ್ಮ ಸೋಪ್ ಉಪಯೋಗಿಸ್ಕೋತಿದ್ದಾರೋ ಅವ್ರು ಡೆಫಿನೆಟಾಗಿ ಮುಲತ್ತಿ ಮತ್ತು ಮೊಸರು ಹೇಳಿರ್ತೀನಿ ಅವ್ರಿಗೆ. ಸೊ ಮುಲತ್ತಿ ಎಲ್ಲರಿಗೂ ಆಗಿಬರುತ್ತೆ ಅಂತ ನಾನು ಹೇಳಲ್ಲ, ಮುಲತ್ತಿ ಸೋಪ್ ಎಲ್ಲರಿಗೂ ಆಗಿಬರುತ್ತೆ ಅಂತ ಹೇಳಲ್ಲ. ಸೊ ಗಿವ್ ಇಟ್ ಎ ಟ್ರೈ, ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಒಂದು 10 ಗ್ರಾಮ್ ಮುಲತ್ತಿ ತೊಗೊಂಬಂದು ಜಸ್ಟ್ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಯಾವ ರೀತಿ ಇದೆ ಅಂತ.
ಕೆಲವರು ಇಂಟೇಕಾಗೂ ತೊಗೋತಾರೆ, ಕಾಫ್ಗೆಲ್ಲ ಅದು ತೊಗೋತಾರೆ. ವೆರಿ ಎಫೆಕ್ಟಿವ್ ಇದು. ಸೊ ನಮಗೆ ಸ್ಕಿನ್ ವೈಟ್ನಿಂಗ್, ಬ್ರೈಟ್ನಿಂಗ್, ಫಸ್ಟು ಪಿಗ್ಮೆಂಟೇಷನು, ಆಮೇಲೆ ಸ್ಕಿನ್ ವೈಟ್ನಿಂಗ್, ಬ್ರೈಟ್ನಿಂಗ್ ಅದೆಲ್ಲ ಹೋಗುತ್ತೆ. ಪಿಗ್ಮೆಂಟೇಷನ್ ಜೊತೆಗೆ ನಾನು ಎಕ್ಸಿಮಾ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಕ್ಸಿಮಾನು ವಾಸಿ ಮಾಡ್ತಿದೆ ನಮ್ಮ ಸೋಪು. ಯಾಕಂದರೆ ಇದು ಫುಲ್ಲು ಆಯುರ್ವೇದಿಕ್ ಮೆಡಿಸಿನ್ಸಿಂದ ಮಾಡಿರೋ, ಗಿಡಮೂಲಿಕೆಗಳಿಂದ ಮಾಡಿರೋ ಸೋಪು. ಸೊ ಫೇಸ್ ವಾಶ್ ಮಾಡ್ಕೊಂಬಿಡ್ತೀನಿ ಒಂದ್ಸಲ, ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಓಕೆನಾ? ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗ್ಬರಲ್ಲ.